ಹಲೋ ಸ್ನೇಹಿತರೆ, ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ನಾನು ನಿಮಗೆ KRS ಡ್ಯಾಮ್ ಬ್ಯಾಕ್ ಸೈಡ್ ಇರ್ತಕ್ಕಂಥ ಒಂದು ಶ್ರೀ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಕರ್ಕೊಂಡು ಹೋಗ್ತೀನಿ. ಇದು ಬೆಂಗಳೂರಿಂದ ಕೇವಲ 180 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥದ್ದು. ಇದು ಹೊಯ್ಸಳರ ವಾಸ್ತುಶಿಲ್ಪಕ್ಕೆ ಒಂದು ಉದಾಹರಣೆ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ನಾನು ಹೋದಾಗ ಸಿಕ್ಕಿರತಕ್ಕಂಥ ಒಂದು ವಿಡಿಯೋ ನಿಮಗೋಸ್ಕರ ಮಾಡಿದ್ದೇನೆ ಸ್ನೇಹಿತರೆ. ನಿಮಗೋಸ್ಕರ ಹೊಸ ಜಾಗ ಎಕ್ಸ್ಪ್ಲೋರ್ ಮಾಡಿದ್ದೇನೆ. ಇದರ ವಿಶೇಷ ಏನಂತಂದರೆ, ಇದರ ಹಳೆಯ ಇತಿಹಾಸ ಹೇಳ್ಬೇಕಂತಂದರೆ ಸ್ನೇಹಿತರೆ, ಇದು 1909ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು KRS ಡ್ಯಾಮನ್ನು ಮಾಡಲಿಕ್ಕೆ ಕೈ ಎತ್ಕೊಂಡಾಗ ಇದು ದೇವಸ್ಥಾನ ಮುಳುಗೋಗಿತ್ತು ಸಂಪೂರ್ಣವಾಗಿ. 1930ರಲ್ಲಿ KRS ಡ್ಯಾಮ್ ಉದ್ಘಾಟನೆ ಆದಾಗ ಈ ದೇವಸ್ಥಾನ ಮುಳುಗೋಗುತ್ತೆ. ಇದು ಮೈಸೂರಿನ ಸೋಮನಾಥಪುರದಲ್ಲ ಚೆನ್ನಕೇಶವ ದೇವಸ್ಥಾನ. ಇದು ಒಂದೇ ಬಾರಿ ಮಾಡಿರ್ತಕ್ಕಂಥದ್ದು. ಅದು ಕಟ್ಟಿರೋರು ನಮಗೆ ಬೇರೆ ಯಾರಲ್ಲ, ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂತ ಹೇಳ್ಬೋದು ಸ್ನೇಹಿತರೆ. ಬನ್ನಿ, ಇವಾಗ ನಾವು ಪಾರ್ಕಿಂಗ್ ಏರಿಯಾಗೆ ರೀಚ್ ಆಗಿದ್ದೀವಿ ನೋಡಿ ಸ್ನೇಹಿತರೆ. ಇದರ ಇತಿಹಾಸ, ಆಮೇಲೆ 70 ವರ್ಷ ನೀರಿನಲ್ಲಿ ಈ ದೇವಸ್ಥಾನ ಮುಳುಗೋಗುತ್ತೆ. ಕಾಲಕ್ರಮೇಣ ಹಾಗೆ ನಮಗೆ ಕಾಣಿಸ್ತಾ ಇರುತ್ತೆ. ಆವಾಗ ನೀರಿನ ಮಟ್ಟ ಕಡಿಮೆ ಆದಾಗ ಇದು ನೋಡಲಿಕ್ಕೆ ಸಿಗುತ್ತೆ. ಆವಾಗ ಉದ್ಯಮಿ ಮತ್ತು ಲೋಕೋಪಕಾರಿ ಶ್ರೀಹರಿ ಕೋಡೆಯವರು ಮಾರ್ಗದರ್ಶನದಲ್ಲಿ ತಿರ್ಗಾ ಪ್ರತಿಷ್ಠಾಪನೆ ಮಾಡ್ತಾರೆ ಸ್ನೇಹಿತರೆ. ಅದು ಎಲ್ಲಿ ಅಂತೀರಾ? ಹೊಸ ಕನ್ನಂಬಾಡಿ ಊರಿನ ಹತ್ತಿರ. ಇದು ಕೇವಲ KRS ಡ್ಯಾಮಿನಿಂದ 9 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಒಂದು ಬ್ಯೂಟಿಫುಲ್ ಶ್ರೀ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಮತ್ತೆ ಯಾಕೆ ತಡ, ನೀವು ಕೂಡ ಒಂದು ಬಾರಿ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ, ಮತ್ತು ಅಲ್ಲಿ ಇರ್ತಕ್ಕಂಥ ವೈಭವವನ್ನು ನೀವು ಕೂಡ ಆನಂದಿಸ್ಬೋದು. ಈ ದೇವಸ್ಥಾನದ ಒಳಗಡೆ ನಮಗೆ ಶೂಟ್ ಮಾಡಲಿಕ್ಕೆ ಅಲಾವಿಲ್ಲ ಸ್ನೇಹಿತರೆ. ಯಾಕಂದರೆ ಇಲ್ಲಿ ಅಷ್ಟೇ ಸಿಂಪಲ್ ಆಗಿದೆ. ಯಾಕಂತ ಹೇಳ್ತೀರಾ, ಇಲ್ಲಿ ಯಾವುದೇ ಕಾರಣಕ್ಕೂ ಪೂಜೆ ಇರಲ್ಲ ಮತ್ತು ಯಾವುದೇ ಕಾಣಿಕೆಯಲ್ಲಿ ಸಮರ್ಪಣೆ ನಾವು ಮಾಡೋಕ್ಕಾಗಲ್ಲ. ಅಷ್ಟೇ ಬೆಸ್ಟ್ ಬ್ಯೂಟಿಫುಲ್ ಆದಂಥ ಅಷ್ಟೇ ಅಚ್ಚುಕಟ್ಟಾಗಿ ಕ್ಲೀನಿಂಗ್ ಇಲ್ಲಿ ಮೇಂಟೈನ್ ಮಾಡಿದ್ದಾರೆ ಈ ಆಡಳಿತ ಮಂಡಳಿಯವರು. ನೋಡಿದ್ರಲ್ಲ, ಇದು 2000 ಇಸ್ವಿಗೆ ಕಂಡು ಬಂದಿದ್ದು ಒಂದು ವಿಶೇಷ. ಮತ್ತು ಇದರ ವಿಶೇಷ ಇನ್ನೂ ಏನು ಹೇಳ್ಬೇಕಂತಂದರೆ, ಇಲ್ಲಿ ನಾವು ನೋಡಿ, ಇದು ಶ್ರೀಹರಿ ಕೋಡೆಯವರು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಏನೇನು ಯೂಸ್ ಮಾಡಿದ್ದಾರೆ ಅನ್ನೋದು ನಿಮಗೆ ವಿಶೇಷವಾಗಿ ನಾನು ತಿಳಿಸ್ತೇನೆ ನೋಡಿ ಸ್ನೇಹಿತರೆ. ತರಬೇತಿ ಪಡೆದ ಶಿಲ್ಪಿಗಳನ್ನು ತಿರ್ಗಾ ತಮಿಳುನಾಡಿಂದ ಕರೆಸಿ ಅವರಿಗೆ ವಿಶೇಷ ತರಬೇತಿಯನ್ನು ಕೊಟ್ಟು ಅವರಿಂದ ಈ ಕೆತ್ತನೆಯನ್ನು ಮಾಡಿದ್ದಾರೆ. ಇದು ಹೊಯ್ಸಳ ಕಾಲದ ರೂಪದಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನ. ಹಾಗೆ ಇದು ಡಿಸೆಂಬರ್ದ 2011 ಹೊತ್ತಿಗೆ ದೇವಾಲಯದ ಜೀರ್ಣೋದ್ಧಾರ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ಇದರ 1600 ಫೋಟೋಗಳನ್ನು ಡಿಫ್ರೆಂಟಾಗಿ ತಗೊಂಡು ರೀಕ್ರಿಯೇಷನ್ ಮಾಡಿ ಮೊದಲಿನ ಸ್ಥಿತಿ ಹೇಗಿತ್ತು ಹಾಗೆ ಮಾಡಿರೋದು ಇದರ ವಿಶೇಷ. ಯಾಕಂದರೆ ಅದುವೇ ಶ್ರೀ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಕೊಳಲು ಊದತಕ್ಕಂಥ ವೇಣುಗೋಪಾಲ ಸ್ವಾಮಿ ಅಂದರೆ ಕೃಷ್ಣ ಇಲ್ಲಿ ನಾವು ದೇವಸ್ಥಾನದಲ್ಲಿ ನೋಡಲಿಕ್ಕೆ ನಮಗೆ ಸಿಗುತ್ತೆ. ತುಂಬ ಅದ್ಭುತವಾದ ಇದೊಂದು ಜಾಗ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಅಷ್ಟೇ ತುಂಬ ಚೆನ್ನಾಗಿದೆ ಅನ್ನೋದು ಒಂದು ವಿಶೇಷ. ಈ ದೇವಸ್ಥಾನ ಸುಮಾರು 70 ವರ್ಷಗಳ ಕಾಲ ನೀರಲ್ಲಿ ಮುಳುಗಿದ್ದು ಒಂದು ವಿಪರ್ಯಾಸ ಅಂತ ಹೇಳ್ಬೋದು. ಯಾಕಂದರೆ ಇದನ್ನು ಪುನರ್ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಆಗಲಿಲ್ಲ ಸ್ನೇಹಿತರೆ. ಆವಾಗ ತಿರ್ಗಾ ನಮಗೆ ಈ ನೀರಿನ ಮಟ್ಟ ಯಾವಾಗ ಕಡಿಮೆ ಆಗ್ತಾ ಬಂತು, ಆವಾಗ ತಿರ್ಗಾ ಕಾಣಿಸಿದ್ದು ಅವರು ಶ್ರೀಹರಿ ಕೋಡೆಯವರು ಸರ್ಕಾರದ ಪರ್ಮಿಷನ್ ತಗೊಂಡು ಅವರು ಉತ್ಸಾಹ ತೋರಿಸಿ ತಿರ್ಗಾ ನಿಮ್ಮೆಲ್ಲರಿಗೋಸ್ಕರ ತಿರ್ಗಾ ಶ್ರೀ ವೇಣುಗೋಪಾಲ ಸ್ವಾಮಿ ಟೆಂಪಲನ್ನು ನಿರ್ಮಾಣ ಮಾಡಿದ್ದು ಒಂದು ಇತಿಹಾಸ ಅಂತ ಹೇಳ್ಬೋದು. ಈ ಇತಿಹಾಸ ನೀವು ನೋಡಬೇಕಂದ್ರೆ ಒಂದು ಬಾರಿ ವಿಸಿಟ್ ಕೊಡಿ. KRS ಡ್ಯಾಮಿಂದ ಕೇವಲ 9 ಕಿಲೋಮೀಟರ್ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಈ ದೇವಾಲಯವನ್ನು ಕ್ರಿಸ್ತಶಕ 12ನೇ ಶತಮಾನದಲ್ಲಿ
ಮೈಸೂರು ಜಿಲ್ಲೆಯ ಸೋಮನಾಥಪುರದಲ್ಲಿರುವ ಚೆನ್ನಕೇಶವ ದೇವಾಲಯ ಕೂಡ ಇದೇ ಕಾಲದಲ್ಲಿ ನಿರ್ಮಾಣ ಆಗಿತ್ತು ಅನ್ನೋದೊಂದು ವಿಶೇಷ. 1909ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು ಯೋಜನೆ ನಿರೂಪಿಸುತ್ತಾರೆ. ಆಗ ಇಲ್ಲಿ ಇರ್ತಕ್ಕಂಥ ಬಡಾವಣೆಗಳು ಸುತ್ತಮುತ್ತಲಿನ ಮುಳುಗಡೆಯಾಗಿ ಸಂಭವಿಸ್ತದೆ. ಆವಾಗ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರು ರಾಜರಾದಂಥ ಇವರು ಈ ಊರನ್ನು ಹೊಸದಾಗಿ ಹೊಸ ಕನ್ನಂಬಾಡಿ ಕಟ್ಟೆ ಅಂತ ಒಂದು ಸಪ್ರೇಟಾಗಿ ಊರನ್ನು ಪುನರ್ ನಿರ್ಮಾಣ ಮಾಡ್ತಾರೆ. ಆವಾಗ 3 ದೇವಸ್ಥಾನಗಳು ಈ ನೀರಿನಲ್ಲಿ ಮುಳುಗಿ ಹೋಗುತ್ತೆ ಸ್ನೇಹಿತರೆ. ಅದುವೇ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಮತ್ತು ಕೆನ್ನೇಶ್ವರ ಅಂದರೆ ಈಶ್ವರ ದೇವಸ್ಥಾನ ಮತ್ತು ಕಾಳಮ್ಮ ದೇವಸ್ಥಾನ. ಆ ದೇವಾಲಯಗಳನ್ನು ಅಲ್ಲೇ ಬಿಡಬೇಕಾಯಿತು. ಮತ್ತು 1930 ಹೊತ್ತಿಗೆ ಅಣೆಕಟ್ಟಿನ ಮೊದಲ ಹಂತ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ಆದರೆ ದೇವಾಲಯಗಳು ಮುಳುಗೋಗುತ್ತೆ. ಇದು ಒಂದು ಇತಿಹಾಸ. ಅದಾದ ಕೂಡಲೇ 2000 ಇಸ್ವಿಯಲ್ಲಿ ಸುಮಾರಿಗೆ ಸ್ಪಷ್ಟವಾಗಿ ಕಂಡುಬರುತ್ತೆ. ಅಂದರೆ ಸುಮಾರು 70 ವರ್ಷ ನೀರಲ್ಲಿ ಮುಳುಗಿತ್ತು. ಅದಾದ ಕೂಡಲೇ ಉದ್ಯಮಿ ಮತ್ತು ಲೋಕೋಪಕಾರಿ ಶ್ರೀ ಹರಿಕೋಡೆಯವರಿಂದ ಪುನರ್ ನಿರ್ಮಾಣ ಆಗಿ ನಿಮ್ಮೆಲ್ಲರಿಗೋಸ್ಕರ ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ಎಷ್ಟು ಬ್ಯೂಟಿಫುಲ್ ಆದಂಥ ಒಂದು ದೇವಸ್ಥಾನ ಅಂತೀರ ಸ್ನೇಹಿತರೆ. ಒಳಗಡೆ ನಮಗೆ ಶೂಟಿಂಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಇಲ್ಲಿ ಪರ್ಮಿಷನ್ ಇಲ್ಲ. ಇದು KRS ಡ್ಯಾಮಿನ ಬ್ಯಾಕ್ ಸೈಡ್ ಇರ್ತಕ್ಕಂಥ ಒಂದು ವಿಹಂಗಮ ನೋಟ, ಅಂದರೆ ಬ್ಯೂಟಿಫುಲ್ ಸೀನ್ ಅಂತ ಹೇಳ್ಬೋದು ಸ್ನೇಹಿತರೆ. ಅಲ್ಲಿ ಕೂಡ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಆದರೆ ದಯವಿಟ್ಟು ನನ್ನ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಿಮಗೋಸ್ಕರ ಇಂಥ ಬ್ಯೂಟಿಫುಲ್ ಆದಂಥ ಒಂದು ದೇವಸ್ಥಾನ ತೊಗೊಂಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ನನಗೆ ಒಂದು ಸಪೋರ್ಟ್ ಬೇಕಂತ ಹೇಳ್ತೀನಿ ಸ್ನೇಹಿತರೆ. ಇದು ಇವತ್ತಿಂದು ಒಂದು ವಿಶೇಷ ಆಗಿತ್ತು ನೋಡಿ. ಇದರ ಖರ್ಚು ಸುಮಾರು 2.5 ಕೋಟಿ ಮಾಡಿ ಶ್ರೀಹರಿ ಕೋಡೆಯವರು ನಮಗೋಸ್ಕರ ನಿಮ್ಮೆಲ್ಲರಿಗೋಸ್ಕರ ತಂದಿದ್ದಾರೆ ಅನ್ನೋದೊಂದು ವಿಶೇಷ ನೋಡಿ. ಎಷ್ಟು ಬ್ಯೂಟಿಫುಲ್ ಆದಂಥ ಕಲ್ಲಿನಲ್ಲಿ ರಥವನ್ನು ಮಾಡಿದ್ದಾರೆ ಮತ್ತು ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಇವತ್ತು ಕೂಡ ಅಲ್ಲಿ ಬಂದಿರತಕ್ಕಂಥವರು ಎಲ್ಲರೂ ಎಂಜಾಯ್ ಮಾಡೋದೊಂದು ಮಾತ್ರ ಖಂಡಿತ ಮಿಸ್ ಮಾಡಲ್ಲ. ನಾವು ವಿಸಿಟ್ ಮಾಡಿದಾಗ ಒಳ್ಳೆ ಮಳೆ ಬರುವ ಟೈಮು ನೋಡಿ. ಎಷ್ಟು ಬ್ಯೂಟಿಫುಲ್ ಆಕಾಶ ನೋಡಲಿಕ್ಕೆ ನಮಗೆ ಸಿಕ್ಕಿದ್ದು. ನಿಜವಾಗ್ಲೂ ನಾವು ತುಂಬ ಎಂಜಾಯ್ ಮಾಡಿದ್ದೀವಿ ಸ್ನೇಹಿತರೆ ಅನ್ನೋದು ಒಂದು ವಿಶೇಷ. ನೋಡಿದ್ರಲ್ಲ, ಇನ್ನು ಬನ್ನಿ ಒಳಗಡೆ. ನಿಮಗೆ ದರ್ಶನ ಆದಮೇಲೆ ಮತ್ತೆ ನಾವು ಹೊರಗಡೆ ಬಂದು ಇನ್ನೂ ಏನೇನಿದೆ ಅನ್ನೋದು ತೋರಿಸ್ತೀವಿ. ಇಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ, ಹೊಸ ಕನ್ನಂಬಾಡಿ ದೇವಸ್ಥಾನದ ನಮಗೆ ನಮ್ಮೂರಲ್ಲೇ ಬೇಕಂತ ತಿರ್ಗಾ ಅವರು ಅಲ್ಲಿರೋ ಗ್ರಾಮಸ್ಥರೆಲ್ಲ ಗಲಾಟೆ ಮಾಡ್ತಾರೆ. ಆವಾಗ ಅವರ ಹತ್ತಿರ ಇರ್ತಕ್ಕಂಥ ಊರಲ್ಲಿ ಇದನ್ನು ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಈ ದೇವಸ್ಥಾನದ 3 ದಿಕ್ಕಲ್ಲಿ ನೀರಿನ ಕಾವೇರಿ ಬ್ಯಾಕ್ ವಾಟರ್ ಇಲ್ಲಿ ಸ್ಪರ್ಶ ಆಗುತ್ತೆ ಅನ್ನೋದೊಂದು ವಿಶೇಷ. ಒಂದು ಕಡೆ ಭೂಮಿ ಎಂಟ್ರಿ ಆಗುತ್ತೆ, ಇನ್ನೊಂದು ಕಡೆ 3 ಭಾಗದಲ್ಲಿ ಈ ಕಾವೇರಿ ನೀರು ಸ್ಪರ್ಶ ಆಗೋದು ಒಂದು ವಿಶೇಷವಾಗಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಅಷ್ಟೇ ಬ್ಯೂಟಿಫುಲ್ಲಾಗಿ ಗಾರ್ಡನ್ಸು ಮತ್ತು ಬೆಂಚ್ಗಳನ್ನ ಹಾಕಿ ಬಂದಂಥ ಪ್ರವಾಸಿಗರಿಗೆ ಅಟ್ರಾಕ್ಷನ್ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ, ಇದು ಕಾವೇರಿ ತಾಯಿಯ ಒಂದು ಬ್ಯಾಕ್ ನೀರಿನ ವಾಟ್ರು. ಇದು KRS ಡ್ಯಾಮಿನ ಬ್ಯಾಕ್ ವಾಟ್ರು. ನಿಮಗೋಸ್ಕರ ನಾನು ಇಲ್ಲಿ ಕರ್ಕೊಂಡೋಗಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಹೇಗಿತ್ತು ಇವತ್ತಿನ ವಿಡಿಯೋ? ನಿಮಗೆಲ್ಲರಿಗೂ ಇಷ್ಟ ಆಯಿತಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ನ ಬೆಳೆಸಿ ಉಳಿಸಿ ಅನ್ನೋದೊಂದು ಆಸೆ. ನೋಡಿ, ಇದೇ ಥರ ಇನ್ನೂ ತುಂಬ ವಿಸ್ಮಯ ಆದಂಥ ಹೊಸ ಎಕ್ಸ್ಪ್ಲೋರ್ ವಿಡಿಯೋಗಳನ್ನ ನಿಮ್ಮೆಲ್ಲರಿಗೋಸ್ಕರ ನಾನು ತೊಗೊಂಬರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ. ಇವತ್ತಿಂದ ವಿಡಿಯೋ ಶ್ರೀ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಆಗಿತ್ತು. ಇದೆಲ್ಲದಕ್ಕೂ ನನಗೆ ಟ್ರಾವೆಲ್ ಪಾರ್ಟ್ನರ್ ಆಗಿದ್ದು ನಾನು ಮತ್ತು ನನ್ನ ಕನಸು. ಇದಿಲ್ಲ ಅಂದರೆ ನಿಮಗೋಸ್ಕರ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕಾಗ್ತಾಯಿರಲ್ಲ ಸ್ನೇಹಿತರೆ. ಯಾಕಂದರೆ ಇದು ನನ್ನ ನರನಾಡಿ ಅಂತ ಹೇಳ್ಬೋದು. Please subscribe my channel Kalpana Kantu Lifestyle. Thanks for watching. Please subscribe my YouTube channel. Thank you.